ಛಲವಾದಿ ಅವರೇ ಆಕಾಶ ಹಾರಿದ್ರು ಅಂಗಳ ಹಾರಕ್ಕಾಗ್ಲಿಲ್ಲ ಅಂತ ಒಂದಿದೆ. ಹಂಗೆ ನೀವು ವೆಸ್ಟ್ ಬೆಂಗಾಲ್ ಅಲ್ಲಿ ಅಷ್ಟು ದೊಡ್ಡ ಯುದ್ಧ ಮಾಡಿ ಮುನ್ನಡೆ ಸಾಧಿಸ್ತಾ ಇದ್ದೀರಿ, ಆದ್ರೆ ಕೇರಳದಲ್ಲಿ ಎಂತದ್ದು ಮಾಡಕ್ಕಾಗ್ತಾ ಇಲ್ವಲ್ಲ? ವೆಸ್ಟ್ ಬೆಂಗಾಲ್ ಅಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಕ್ಷೇತ್ರಗಳಲ್ಲೂ ನಿಮ್ಗೆ ಲೀಡ್ ಸಿಕ್ಕಿದೆ, ಬಟ್ ಕೇರಳದಲ್ಲಿ ಅಲ್ಲಿ RSS ಅಷ್ಟು ಸ್ಟ್ರಾಂಗ್ ಆಗಿದ್ರು ನೀವು ಏನು ಮಾಡಕ್ಕಾಗ್ತಾ ಇಲ್ಲ. ಹಾರ್ಡ್ಲಿ 1 or 2 ಸೀಟ್ಸ್, ಸುರೇಂದ್ರನ್ ಇವರು 1 or 2 ಸೀಟ್ಸ್. ಇಲ್ಲಿ ನೋಡಿದ್ರೆ ಬಾಗಲಕೋಟೆನಲ್ಲಿ ಅದನ್ನೊಂದು ಗಟ್ಟಿಯಾಗಿ ಅಲ್ಲಿ ಇದೆ, ಅಲ್ಲಿ ಹಿಂದೂ ವೋಟ್ ಬೇಸ್ ಇದೆ, ಅಲ್ಲಿ ಇಲ್ವೇ ಇಲ್ಲ ಅಂತಿಲ್ಲ, ಅದನ್ನ ಗಟ್ಟಿಯಾಗಿ ಕನ್ಸಿಸ್ಟೆಂಟ್ ಆಗಿ ಹಿಡಿದಿಟ್ಕೊಳಕ್ ಆಗ್ತಾ ಇಲ್ಲ. ಮಧ್ಯ ಕರ್ನಾಟಕ ದಾವಣಗೆರೆನಲ್ಲಿ ಲಿಂಗಾಯತ ಏನು ಸ್ಟ್ರಾಂಗ್ ಹೋಲ್ಡ್ ಇರೋ ಏರಿಯಾ, ಅಲ್ಲಿ ನಿಮ್ಗೆ ಗೆಲ್ಲಕ್ ಆಗ್ತಾ ಇಲ್ಲ. ಯಾಕೆ ಹಿಂಗೆ ಅಂತ? ದಾವಣಗೆರೆ ನಾವು ಗೆಲ್ಲಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಈಗಾಗಲೇ ನೀವೇ ತೋರಿಸ್ತಾ ಇದ್ದೀರಿ ಮುನ್ನಡೆಯಲ್ಲಿ ಇರೋದನ್ನ. ಅದೇನೇ ಇರಲಿ, ಆಕಾಶವನ್ನೇ ಆರ್ತಕ್ಕಂಥವ್ರಿಗೆ ಅಂಗಳ ಆರ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಎಲ್ಲ ಆಕಾಶವನ್ನು ಒಂದೇ ಸಾರಿಗೆ ಆರ್ಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಭಾರತೀಯ ಜನತಾ ಪಕ್ಷದ ಇತಿಹಾಸ ನೀವು ನೋಡಿದ್ರೆ 1%, 2%, 3% ಇಂದ ಇವತ್ತು ಬಂದು ದೇಶವನ್ನ ಹಿಡಿದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕೇರಳವನ್ನ ಹಿಡಿಯೋದಿಲ್ಲ ಅಂತ ಯಾವತ್ತೂ ತಿಳ್ಕೊಳ್ಬೇಡಿ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಎಲ್ಲವನ್ನೂ ಕೂಡ ಹಿಡಿಯತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ. ಆದ್ರೆ ನಾವು ಹಂತ ಹಂತವಾಗಿ ಹೋಗ್ತೇವೆ. ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಪಶ್ಚಿಮ ಬಂಗಾಳ. ಯಾಕೆ ಅಂತಂದ್ರೆ ಅದು ಪಶ್ಚಿಮ ಬಂಗಾಳ ಗೆದ್ರೆ ಮತ್ತೊಂದು ದೇಶವನ್ನೇ ನಾವು ಗೆದ್ದಂತೆ. ಯಾಕೆ ಅಂತಂದ್ರೆ ಅಲ್ಲಿ ನಾವು ಗೆಲ್ಲೋದು ಸುಲಭದ ಮಾತಾಗಿರಲಿಲ್ಲ. ಅಲ್ಲಿ ಈಗ ನಮ್ಮ ಗೆಲುವು ಅಥವಾ TMCಯ ಸೋಲು ಅಟ್ಟಹಾಸಕ್ಕೆ ಇವತ್ತು ಸೋಲಾಗಿದೆ. ಅಲ್ಲ, ಈಗ ಒಂದು ವಿಚಾರ, ಈಗ ಒಂದು ಚರ್ಚೆಗಳಾಗ್ತಾ ಇತ್ತು. ರಾಜಕೀಯ ವಿಶ್ಲೇಷಕರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ನೇರವಾಗಿ ಕ್ವಿಕ್ಕಿಗೆ ನಿಮ್ಮನ್ನ ಆನ್ಸರ್ ಪಡ್ಕೋತೀನಿ. AIMIM ಬಂದು ಅಲ್ಲಿ ಆ ಮುಸ್ಲಿಂ ವೋಟ್ಗಳನ್ನ ಡಿವೈಡ್ ಮಾಡ್ತು, ಇಲ್ಲೊಂದ್ ಕಡೆ ಬಿಜೆಪಿ ಬಿ ಟೀಮ್ ಆಗಿ ಕೆಲಸ ಮಾಡ್ತು ಅಂತೇಳಿ ಕೆಲವರು ಅದನ್ನ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಇದು ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ, ದೀದಿಗೆ ಮೈನಸ್ ಆಯ್ತು ಅಂತ ಹೇಳ್ತಾರೆ. ಅದನ್ನ ಒಪ್ಕೊಳ್ತೀರಾ? ನೋಡಿ, ಯಾರ್ಯಾರು ಪಕ್ಷ ಕಟ್ಟಬೇಕು, ಯಾರ್ಯಾರು ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ನಾಯಕತ್ವ ತೀರ್ಮಾನ ಮಾಡೋದಿಲ್ಲ. ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಅವರು ಮಾಡ್ತಾರೆ. ಅದರಿಂದ ನಮಗೆ ಅನುಕೂಲ ಆಯ್ತಾ, ಇನ್ನೊಬ್ಬರಿಗೆ ಅನುಕೂಲ ಆಯ್ತಾ ಅನ್ನೋದು ಪ್ರಶ್ನೆ ಅಲ್ಲ. ನಿಮಗೆ ಗೊತ್ತಿರಲಿ, ಏನು ಹೊರದೇಶದಿಂದ ಅಂದ್ರೆ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಮುಸಲ್ಮಾನರಿಂದ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಮುಸ್ಲಿಮರಿಗೇನೆ ಅನೇಕ ತೊಂದರೆಗಳಾಗಿದ್ದರಿಂದ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷವನ್ನು ನಾವು ಬೆಂಬಲಿಸಿದ್ದೇವೆ, ಗೌರವಿಸ್ತೇವೆ, ಮತ ಹಾಕ್ತೇವೆ, ಮೋದಿ ಅವರನ್ನು ಗೆಲ್ಲಿಸ್ತೇವೆ ಅಂತ ಹೇಳಿದ್ದನ್ನು ನೀವು ಕಂಡಿಲ್ವೇ? ಇವೆಲ್ಲವೂ ಕೂಡ ನಗಣ್ಯ. ನಮ್ಮ ಪಕ್ಷ ಇವತ್ತು ಜಯಬೇರಿ ಬಾರಿಸ್ತಾ ಇದೆ. ಚಲವಾದಿಯವರೇ, ಈಗ ನೀವು ಅಲ್ಲಿ ಆಂಟಿ ಇನ್ಕಂಬೆನ್ಸಿಯ ಅಡ್ವಾಂಟೇಜ್ ಅನ್ನ ತಗೊಂಡಿದ್ದು ಮಾತ್ರನಾ, ಅಥವಾ ನಿಮ್ಮದೇ ಆದ ಒಂದು ಕ್ಲಿಯರ್ ಕಟ್ ಸ್ಟ್ರಾಟಜಿ ಇದೆಯಾ? ಈಗ ಸುವೇಂದು ಅಧಿಕಾರಿ ಒಂದ್ ವೇಳೆ ಇಲ್ಲಿ ಬಹುಮತ ಬಂದ್ರೆ ಅವರೇ CM ಕ್ಯಾಂಡಿಡೇಟಾ, ಕನ್ಫರ್ಮಾ? ಇನ್ನೇನೇನ್ ಸ್ಟ್ರಾಟಜಿ ಇದೆ ವೆಸ್ಟ್ ಬೆಂಗಾಲ್ ಸಂಬಂಧಪಟ್ಟಂಗೆ? ಮತ್ತೆ ನಿಮ್ಗೆ ಅಲ್ಲಿ ಯಾಕಿಂತ ಕೇಳ್ತಾ ಇದೀನಿ ಅಂತಂದ್ರೆ, ಇಬ್ರು ಗುಜರಾತಿಗಳು ಬಂದು ನಮ್ಮ ಅಸ್ಮಿತನ ಕಸ್ಕೊಂಡ್ಬಿಡ್ತಾರೆ ಅಂತ ದೀದಿ ಉದ್ದಕ್ಕೂ ಹೇಳ್ತಾ ಬಂದ್ರು. ಹಾಗಾಗ್ಲಿಲ್ಲ, ಮೋದಿ ಅವರು ಅಲ್ಲಿ ಲೋಕಲಿ ಬೆರೆತರು. ಸೊ ಏನ್ ನಿಮ್ಮ ಈ ಮುನ್ನಡೆಗೆ ಕಾರಣ ಏನು ಅಂತ ಅನ್ಸುತ್ತೆ ಆಕ್ಚುಲಿ? ನೋಡಿ, ಗುಜರಾತ್ರವರು ಬಂದ್ರು, ಕರ್ನಾಟಕದವರು ಬಂದ್ರು, ತಮಿಳುನಾಡವರು ಬಂದ್ರು ಅನ್ನೋದು ಪ್ರಶ್ನೆ ಅಲ್ಲ. ಇದು ಭಾರತ ದೇಶ. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಈ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರಾಜಕಾರಣ ಮಾಡತಕ್ಕಂಥ ಅಧಿಕಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದೆ. ಇದರಲ್ಲಿ ಅಲ್ಲಿಂದ ಬಂದು ಕಸ್ಕೊಂಡ್ರು, ಇಲ್ಲಿಂದ ಬಂದು ಕಸ್ಕೊಂಡ್ರು ಅಲ್ಲ. ನೀವು ಮೆರೆದ ಅಟ್ಟಹಾಸಕ್ಕೆ ಜನ ಬುದ್ಧಿ ಕಲಿಸಿದ್ದಾರೆ. ನಿಮಗೆ ಬೇರೆ ಆಲ್ಟರ್ನೇಟಿವ್ ಯಾವುದಿತ್ತು? ಇವತ್ತು ಮಾತ್ರ ಅಲ್ಲ, ಸುಮಾರು 10, 15, 20 ವರ್ಷಗಳಿಂದ ಸತತವಾಗಿ ಭಾರತೀಯ ಜನತಾ ಪಕ್ಷ ತನ್ನ ಶಕ್ತಿಯನ್ನ ಮತ್ತು ಇದನ್ನ ಪ್ರದರ್ಶನ ಮಾಡಿದೆ. ಕಳೆದ ಬಾರಿಯೂ ಕೂಡ ನಾವು ಗೆಲುವಿನ ಅಂಚಿಗೆ ಬಂದು ಕೊನೆಯಲ್ಲಿ ಸೋತಿದ್ವಿ. ಅದಾದ ನಂತರ ಜನರಿಗೆ ಅನಿಸಿತ್ತು ಇವರ ಅಟ್ಟಹಾಸವನ್ನ ನಾವು ಈ ಸಾರಿ ಬಿಟ್ಟು ನಿಲ್ಲಲೇಬೇಕು. ಅದರಿಂದ ಭಾರತೀಯ ದಯವಿಟ್ಟಾಗಿ ಸಂಪರ್ಕದಲ್ಲಿ ನಿಮಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಆಲ್ರೆಡಿ ಸೆಲೆಬ್ರೇಷನ್ ಶುರುವಾಗಿದೆ. ಪಂಚರಾಜ್ಯ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯ ಭೇರಿಯನ್ನು ಬಾರಿಸ್ತಾ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ.
ಬಿಜೆಪಿ. ಹಾಗಾಗಿ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಡಂಕಡಿತ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಆಲ್ರೆಡಿ ಅವರು ಖುಷಿಯಾಗಿ ವಿಜಯೋತ್ಸವವನ್ನು ಆಚರಿಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೆಲೆಬ್ರೇಷನ್ ಶುರುವಾಗಿದೆ ದೆಹಲಿಯಲ್ಲಿ ಅಂತ. ಅಲ್ಲ, ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದಾವಣಗೆರೆಯಲ್ಲಿ 5ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. 8,446 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿರೋದು. 22,615 ಮತಗಳು ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ, ಸಮರ್ಥ ಶಾಮ್ನವರಿಗೆ 14,169, ಹತ್ರ 10,000. ನೋಡಿ, ಕೂಡ್ಲಿಪೇಟೆಗೆ ಎಸ್ಡಿಪಿಐ 2,159 ಮತಗಳು ಬಿದ್ದಿರೋದು. ಎಸ್ಡಿಪಿಐ ಶಂಕರ್ ಗುಹರೆ ನೋಡಿ, ಒಂದು ಕಡೆ ಸೆಲೆಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು ದೆಹಲಿಯಲ್ಲಿ. ಇಲ್ಲಿ ನಾವು ಬೈ ಎಲೆಕ್ಷನ್ ಬಗ್ಗೆ ಮಾತಾಡೋಣ. ಈಗ ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ನ ಒಳ ಜಗಳವೇ ಇದಕ್ಕೆಲ್ಲ ಕಾರಣ ಅಂತ ಅನ್ಸುತ್ತಾ? ಇನ್ನು ರಿಸಲ್ಟ್ ಬರಬೇಕು, ಆದ್ರೆ ಈ ಕ್ಷಣದ ಟ್ರೆಂಡಿಂಗ್ ಅನ್ನು ಇಟ್ಕೊಂಡು ಈ ಟ್ರೆಂಡಿಂಗ್ ನೋಡಿದ್ರೆ ಆಬ್ವಿಯಸ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಲೀಡ್ ಆಗ್ತಾ ಇದ್ದಾರೆ. ಇನ್ನ ತುಂಬಾ ದೇರ್ ಇಸ್ ಅ ಲಾಟ್ ಮೋರ್ ಟು ಬಿ ಕೌಂಟೆಡ್. ಯಾವ ಭಾಗ ತೆಗೆದಿದ್ದಾರೆ, ಅದು ಎಲ್ಲಿ ಕೌಂಟಿಂಗ್ ಹಿಡಿದಿದೆ, ನಾವು ಸ್ಟ್ರಾಂಗ್ ಆಗಿರೋ ಕೆಲವು ಭಾಗಗಳಿದೆ, ಅವರು ಇದೆ. ಆಶಾದಾಯಕವಾಗಿದ್ದೀವಿ, ನಾವು ಗೆಲ್ತೀವಿ. ಎಲೆಕ್ಷನ್ ರಿಸಲ್ಟ್ ಬಾಗಲಕೋಟೆಗೆ ಹೋಗೋಣ. ಬಾಗಲಕೋಟೆಯಲ್ಲಿ 8ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಉಮೇಶ್ ಮೇಟಿ 10,881 ಮತಗಳ ಲೀಡ್. ಬಾಗಲಕೋಟೆ ಸ್ವಲ್ಪ ಕ್ಲಿಯರ್, ಓಕೆ, ಕಮ್ಮಿ ಆಯಿತು ಲೀಡು ಅಂತ. ಕಾಂಗ್ರೆಸ್ಗೆ 38,202 ಮತಗಳು, ಬಿಜೆಪಿಗೆ 26,321 ಮತಗಳು. ಸೊ 8ನೇ ಸುತ್ತಿನಲ್ಲೂ ಕೂಡ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ಬಹಳ ಸ್ವಲ್ಪ ಕ್ಲಾರಿಟಿ ಕಾಣ್ತಾ ಇದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ಅದು ಕುತೂಹಲದ ವಿಚಾರ. ಅಂದ್ರೆ ಏನೋ ಒಂದು ಸಂದೇಶ ಇದೆಯಾ ಇಲ್ಲಿ, ಏನೋ ಒಂದು ಕ್ಲಿಯರ್ ಸಂದೇಶ ಕೊಡ್ತಾ ಇದ್ದಾರಾ ದಾವಣಗೆರೆಯ ಜನತೆ? ಅದು ಕೇವಲ ಮುಸ್ಲಿಮ್ಸ್ ಅಂತ ನಾನು ಹೇಳಲ್ಲ, ಅಫ್ಕೋರ್ಸ್ ಮುಸ್ಲಿಂ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ ಒಂದು ವೇಳೆ ಬಿಜೆಪಿ ತುಂಬಾ ಲೀಡನ್ನ ಕಾಯ್ದುಕೊಂಡರೆ. ಆದ್ರೆ ದರ್ ಇಸ್ ಎ ಕ್ಲಿಯರ್ ಮೆಸೇಜ್. ಅದು ಬಿಜೆಪಿ ಪರವಾಗಿ ಅಂತ ಹೌದಾ ಅಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಅನ್ನೋದು ಕ್ಲಿಯರ್ ಮೆಸೇಜ್ ಅಂತ ಕಾಣುತ್ತೆ. ಚಲವಾದಿ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ಮುಗಿಸ್ಬಿಡ್ತೀನಿ. ಚಲವಾದಿ ಅವರೇ, ವೆಸ್ಟ್ ಬೆಂಗಾಲ್ ಮಾತಾಡ್ತಾ ಇದ್ರಿ, ದಾವಣಗೆರೆನೂ ಮಾತನಾಡ್ತಾ ಇದ್ವಿ. ವೋಟಿಂಗ್ ಪರ್ಸೆಂಟೇಜ್ ಎಸ್ಪೆಷಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಐತಿಹಾಸಿಕ ಹಿಸ್ಟಾರಿಕಲ್ ಮೋರ್ ದೆನ್ 91%, 94% ವರೆಗೂ ಹೋಯ್ತು ಕೆಲವು ಕಡೆ. ಸೊ ಏನ್ ಕಾರಣ ವೋಟಿಂಗ್ ಪರ್ಸೆಂಟೇಜ್ ಅಷ್ಟೊಂದು ಜಾಸ್ತಿ ಆಗಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ? ನೋಡಿ, ಭಯಭೀತರನ್ನಾಗಿ ಮಾಡಿ ಮತ ಚಲಾಯಿಸಲಿಕ್ಕೂ ಬರಲಾರದಂತೆ ಜನರನ್ನ ತಡೆಯುವಂತ ಒಂದು ಕೆಲಸ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೊದಲಿಂದಲೂ ನಡೆದು ಬಂದಿತ್ತು. ಆ ಕಾರಣದಿಂದಲೇ ಈ ಸಾರಿ SIR ಜೊತೆಗೆ ಇವತ್ತು ಭಯಭೀತಿ ಇಲ್ಲದಂತೆ ಎಲ್ಲರೂ ಕೂಡ ಸ್ವತಂತ್ರರಾಗಿ ಬಂದು ಮತ ಚಲಾಯಿಸಬಹುದು ಅಂತಕ್ಕಂಥ ಧೈರ್ಯವನ್ನ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದ್ದು. ಅದಕ್ಕೆ ಚುನಾವಣಾ ಆಯೋಗ ಕೂಡ ಒಂದು ಸ್ಟ್ರಿಕ್ಟ್ ಮೆಜರ್ಸ್ ಅನ್ನ ತಗೊಂಡ ಮೇಲೆ ಅಲ್ಲಿಯ ಜನರಿಗೆ ಒಂದು ನಂಬಿಕೆ ಬಂತು, ಭಯ ಹೋಯಿತು. ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಅವರ ಹಕ್ಕನ್ನ ಮೊದಲು ಚಲಾಯಿಸಲಿಕ್ಕೆ ಈ ರೀತಿ ಬಿಟ್ಟಿದ್ದಿದ್ರೆ ಭವಿಷ್ಯ ದೀದಿಯವರು ಇಷ್ಟೊಂದು ಕಾಲ ರಾಜಕಾರಣದಲ್ಲೇ ಉಳಿತಿರಲಿಲ್ಲ. ಅದಕ್ಕೇನೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಆಗಬೇಕು ಅಂತಕ್ಕಂಥದ್ದು. ಅದನ್ನ ನೀವು ಗೂಂಡಾಗಿರಿಯಿಂದ ತಡೆದ್ರೆ ಜನ ಒಂದು ಸಾರಿ ರೊಚ್ಚಿಗೆದ್ದು ಈ ರೀತಿಯ ಫಲಿತಾಂಶಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನ ಗಮನಿಸಬಹುದು. ನಿಮ್ಗೆ ಹಿಂದೂ ವೋಟ್ ಕನ್ಸಾಲಿಡೇಟ್ ಮಾಡ್ಕೊಳ್ಳೋಕೆ ನೀವು ಕೇಂದ್ರೀಯ ಪಡೆಗಳನ್ನ ಕರೆಸಿದ್ರಿ ಅಂತ ದೀದಿ ಆರೋಪದ ಮೇಲೆ ಆರೋಪ ಮಾಡಿದ್ರು. ನೀವು ಗೂಂಡಾಗಿರಿ ಮಾಡಿ ಹಿಂದೂಗಳನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ವೋಟ್ ಹಾಕ್ಸ್ಕೊಂಡ್ರಿ ಅಂತ ಆರೋಪ ಮಾಡಿದ್ರು. ಹಾಗಾದ್ರೆ ಹಿಂದೂಗಳು ಕನ್ಸಾಲಿಡೇಟ್ ಆಗ್ಲಿಕ್ಕೆ ದೀದಿ ಬಿಟ್ಟಿರ್ಲಿಲ್ಲ ಅಂತ ಆಯ್ತಲ್ಲ? ಅಥವಾ ಬರ್ತೀನಿ. ಒಂದೇ ನಿಮಿಷ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ 41,206 ಮತಗಳಿಂದ ಮುನ್ನಡೆ, 29,397 ಮತಗಳು ಬಿಜೆಪಿ ಬಿದ್ದ. ಇಲ್ಲಿವರೆಗೆ ನಡೆದಂತಹ ಮತ ಎಣಿಕೆಯಲ್ಲಿ 11,809 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಮುಂದೆ ಇದ್ದಾರೆ. 41,206 ಮತಗಳು ಇಲ್ಲಿಯವರೆಗೂ ಕೂಡ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಮತಗಳು. ಅಲ್ಲಿಗೆ 11,809 ಮತಗಳ ಅಂತರದಲ್ಲಿ ಬಹುತೇಕ ಗೆಲುವಿನತ್ತ ಮುನ್ನುತ್ತಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಬಾಗಲಕೋಟೆಯಲ್ಲಿ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ
ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನುಗ್ತಾ ಇದ್ರೆ, ಈ ಕಡೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುನ್ನುಗ್ತಾ ಇರೋದು.